ಕುರುಬನಕಟ್ಟೆ ಮಹಾಸಂಸ್ಥಾನ ಅಂತ ಹೇಳಿದ್ರೆ ಒಂದು ರೀತಿ ವಿಜ್ಞಾನಕ್ಕೆ ಸಡ್ಡು ಹೊಡೆಯುತ್ತೆ ಅಂತ ಹೇಳಿ ಇವತ್ತಿನ ಕಾಲದಲ್ಲಿ ನೀವು ನೋಡ್ತಾ ಇರ್ಬೋದು, ಮಠ ಆಯಿತು ಮಂತ್ರ ಆಯಿತು ಅಂತ ಹೇಳಿದ್ರೆ ಅದು ಬೇರೆ ಬೇರೆ ರೀತಿ ಆಗ್ತದೆ. ಬಟ್ ಇಲ್ಲೇನಂದರೆ ಒಂದು ತಡೆ ಅಂತ ಓಡಿಸೋದ್ರಿಂದ ಅವರಿಗೆ ಒಂದು ಮನಃಶಾಂತಿ ಸಿಕ್ಕಿ ಅದರಿಂದ ಒಳ್ಳೇದು ಕಂಡಿದ್ದಾರೆ. ಇದು ಯಾವುದೂ ನಾವು ನಿನ್ನೆ ಮೊನ್ನೆ ಮಾಡಿರೋವಂಥದ್ದಲ್ಲ. ಅದು ಏನು ಒಂದು 15-16ನೇ ಶತಮಾನದಿಂದ ಬಂದಿದೆ. ಆ ಲೆಗೆಸಿನ ಹಾಗೆ ಅದನ್ನು ಯಾವುದೇ ರೀತಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಒಂದು 50-100 ಖರ್ಚು ಮಾಡಿ ಅದರಲ್ಲೇ ಪರಿಹಾರ ಸಿಗೋದ್ರಿಂದ ಸಾವಿರಾರು ರೂಪಾಯಿ ಕಳ್ಕೊಳ್ಳುವಂಥದ್ದು ಇಲ್ಲ, ಮತ್ತು ಅವ್ರಿಗೆ ಒಳ್ಳೆಯದು ಆಗ್ತಾ ಇದೆ. ಇಲ್ಲಿ ವಿಶೇಷತೆ ಏನಂದರೆ ಸೋಮವಾರ ಶುಕ್ರವಾರ ಅಮಾವಾಸ್ಯೆ ಮತ್ತು ಪೌರ್ಣಮಿಗೆ ಜನ ಬರೋದು. ಇನ್ನು ಮಿಕ್ಕಿದ ದಿನ ಟೆಂಪಲ್ ಓಪನ್ ಇರೋದಿಲ್ಲ, ಮಠ. ನಮ್ಮಲ್ಲಿ ಮೂಲ ಬಂದು ಒಂದು ಧೂಪ ಹಾಕೋದು ಮೂಲ. ಅವರು ಕಷ್ಟ ಹೇಳಿ ಸ್ವಾಮಿ ಹತ್ರ ಒಂದು ಧೂಪ ಹಾಕಿದ್ರೆ ಅಷ್ಟೇ ಸಾಕು, ಒಂದು ಕಪ್ಪುದುಳ್ತಾ ಇಟ್ಕೊಂಡು ಹೋಗ್ತಾರೆ. ಯಾವುದೇ ರೀತಿ ವಿಶೇಷ ಪೂಜೆಗಳಾಗಲಿ ಮತ್ತೊಂದಾಗಲಿ ಯಾವುದು ಈ ಪರಂಪರೆಯಲ್ಲಿ ಸಂಸ್ಥಾನದಲ್ಲಿ ಇಲ್ಲ. ದೇವಸ್ಥಾನದ ಅಭಿವೃದ್ಧಿಗೆ ಲಕ್ಷಾಂತರ ಮಂದಿಗಳು ಇವತ್ತು ಭಕ್ತರಿದ್ದಾರೆ. ಏನಾದರೂ ಸಹಾಯ ಕೇಳುವಂಥದ್ದು ಏನಾರು ಇದೆಯಾ? ಭಕ್ತಾದಿಗಳ ಸಂಖ್ಯೆ ಇದೆ. ಯಾರ ಹತ್ರ ನಾವು ಇವತ್ತವರೆಗೂ ಆ ಥರ ಅಭಿವೃದ್ಧಿಗೆ ಅಂತ ಹೋಗಿಲ್ಲ. ಆ ಥರ ಅವಶ್ಯಕತೆ ಬಿದ್ದರೆ ಮಾಡೋಣ. ಈ ಧರ್ಮಗುರುವಾಗಿ ಇಲ್ಲಿ ನೀವು ಸೇವೆಯನ್ನು ಸಲ್ಲಿಸೋದು ಸಂಪೂರ್ಣವಾಗಿ ಸಂತೃಪ್ತಿ ಇದೆಯಾ ತಮಗೆ? ನಮ್ಮ ಬರ್ತಿನ ಒಂದು ಸಾರ್ಥಕತೆ ಅಂತ ಏನು ಹೇಳ್ತಾರೆ, ಒಂದು 4 ಜನ ತೃಪ್ತಿಪಟ್ಟು ಅವ್ರು ಒಳ್ಳೇದಾಯಿತು ಅಂತ ಹೇಳಿದಾಗ ಸಿಗುವಂಥದ್ದು ಒಂದು ಸಂತೋಷ ಇದೆಯಲ್ಲ, ಅದು ಎಷ್ಟು ಕೋಟಿ ಕೊಟ್ಟರು ಸಿಗುವಂಥದ್ದಲ್ಲ. ಅದನ್ನು ನಾನು ಕಂಡುಕೊಂಡಿದ್ದೇನೆ. ಹಳೆ ಮೈಸೂರು ಪ್ರಾಂತ್ಯದ ಪವಿತ್ರ ಧಾರ್ಮಿಕ ಕ್ಷೇತ್ರವಾಗಿರ್ತಕ್ಕಂತಹ ಕುರುಬನಕಟ್ಟೆ ಮಹಾಸಂಸ್ಥಾನದಲ್ಲಿ ಇವತ್ತು ಭಕ್ತ ಸಾಗರವೇ ಕೂಡ ಹರಿದಾಡ್ತದೆ. ಇವತ್ತು ಹೇಳಿ ಕೇಳಿ ಅಮಾವಾಸ್ಯೆ ಆಗಿರೋದ್ರಿಂದ ಇಷ್ಟೊಂದು ಪ್ರಮಾಣದ ಭಕ್ತ ಸಮೂಹ ಇವತ್ತು ತಮ್ಮ ಇಷ್ಟಾರ್ಥಗಳನ್ನ ಕೂಡ ಈಡೇರಿಸ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಈ ಕುರುಬನಕಟ್ಟೆ ಮಹಾಸಂಸ್ಥಾನದ ಧರ್ಮಾಧಿಕಾರಿಗಳಿಗೂ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಗುರುಗಳು, ಇವತ್ತು ಹೇಳಿ ಕೇಳಿ ಅಮಾವಾಸ್ಯೆ, ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಒಂದಿಷ್ಟು ಹೊರಗಡೆ ನೋಡಿದಂತಹ ಸಂದರ್ಭದಲ್ಲಿ ಜನರ ನೂಕು ನುಗ್ಗಲು ಆಗ್ತಾ ಇದೆ. ವ್ಯವಸ್ಥೆಯನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತ? ಇವತ್ತೇನಂತ ಹೇಳಿದ್ರೆ ಅಧಿಕ ಮಾಸದ ಕಡೆ ದಿನ ಆಗಿ ಅಮಾವಾಸ್ಯೆ ಶುರು ಆಗಿರೋದ್ರಿಂದ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಒಂದು ಜನಸಂಖ್ಯೆ ಭಕ್ತಾದಿಗಳು ಬಂದಿದ್ದಾರೆ. ನಾವು ಏನು ವರ್ಷ ಮಾಮೂಲಿ ಬೇಸಿಕ್ ಕ್ಯೂ ಮಾಡ್ತಾ ಇದ್ವಿ, ಅದು ಸ್ವಲ್ಪ ಮುಂದಿನ ದಿನಗಳಲ್ಲಿ ಇನ್ನೂ ಎಕ್ಸ್ಟೆಂಡ್ ಮಾಡಬೇಕಾದ ಪರಿಸ್ಥಿತಿ. ಇವತ್ತು ಜನ ನೋಡಿದ್ರೆ ನಮಗೆ ಆಶ್ಚರ್ಯ ಆಗ್ತದೆ, ಇಷ್ಟು ಜನಸಂಖ್ಯೆ ಜಾಸ್ತಿ ಆಗಿದೆ ಅಂಥೇಳಿ. ಮಾಮೂಲಿ ಭಕ್ತಾದಿಗಳು ವರ್ಷಕ್ಕೆ ಇದೊಂದು ಅಮಾವಾಸ್ಯೆ, ಮತ್ತು ಕೆಲವರಿಗೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತಲೂ ಕನ್ಫ್ಯೂಷನ್ ಆಗಿ ಬಂದಿದೆ. ಅದು ಮುಂದಿನ ತಿಂಗಳಲ್ಲಿ ಬರೋದ್ರಿಂದ ಅದು ಎರಡೂ ಸೇರಿ ಸ್ವಲ್ಪ ಜನಸಂಖ್ಯೆ ಭಕ್ತಾದಿಗಳು ಜಾಸ್ತಿ ಆಗಿದ್ದಾರೆ. ನೀವು ಹೇಳಿದ್ದು ಅದು ಸ್ವಾಗತಾರ್ಹ. ನಾವು ಹೇಗೆ ಅಂದರೆ ಜನನ ನೋಡಿ ಒಂದೊಂದು ಎಕ್ಸ್ಪೀರಿಯೆನ್ಸ್ ಆಗಿ ನಾವು ಅದನ್ನು ಎಕ್ಸ್ಟೆಂಡ್ ಮಾಡಬೇಕು. ನಮ್ಮ ಕೆಲ ಆದಷ್ಟು ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ಕೊಟ್ಟು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಜನಕ್ಕೆ ಹೆಚ್ಚಿನ ರೀತಿ ಸೌಕರ್ಯ ಆಗಬೇಕು ಅಂತೇಳಿ ಅದನ್ನು ಮಾಡಲಿಕ್ಕೆ ಇದು ಮಾಡ್ತೀವಿ ಪ್ರಯತ್ನ. ಮಂಟೆ ಸ್ವಾಮಿಯ ಶಿಷ್ಯಂದರು ಲಿಂಗಯ್ಯ ಇವರುಗಳನ್ನ ನೋಡಲಿಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ. ಹೌದು. ಇದು ಗುಂಡಾಲ್ ಜಲಾಶಯದಿಂದ ಒಂದು 8 ಕಿಲೋಮೀಟ್ರು ಹಿಂಭಾಗದಲ್ಲಿ ಇದೆ. ಮೂಲತಃ ಇವರು ಮಂಟೆ ಸ್ವಾಮಿ ಶಿಷ್ಯಂದಿರು, ಲಿಂಗಯ್ಯ ಮತ್ತು ಚೆನ್ನಯ್ಯ ಅಂಥೇಳಿ. ಇಲ್ಲಿ ಏನಂದರೆ ಬೇರೆ ಕಡೆ ನಾವು ಐಡಲ್ ವರ್ಷಿಪ್ ಅಂತ ಏನು ಮಾಡ್ತಾರೆ, ಇಲ್ಲಿ ನಮ್ಮ ಜೀವಂತ ಗದ್ದಿಗೆಗಳು. ನಮ್ಮಲ್ಲಿ ಉತ್ಸವ ಮೂರ್ತಿಗಳು ಅಂದರೆ ಕಂದಾಯಗಳು ಅಂತ ಹೇಳಿದೆ. ಮತ್ತು ಇಲ್ಲಿ ವಿಶೇಷತೆ ಏನಂದರೆ ಸೋಮವಾರ ಶುಕ್ರವಾರ ಅಮಾವಾಸ್ಯೆ ಮತ್ತು ಪೌರ್ಣಮಿಗೆ ಜನ ಬರೋದು. ಇನ್ನು ಮಿಕ್ಕಿದ ದಿನ ಟೆಂಪಲ್ ಓಪನ್ ಇರೋದಿಲ್ಲ, ಮಠ. ಸೊ ಇನ್ನೊಂದು ಏನಂದರೆ ಅಮಾವಾಸ್ಯೆಯಲ್ಲಿ ತಡೆ ಓಡಿಸಿದ್ರೆ ಒಂದು ತುಂಬ ಒಳ್ಳೆಯದಾಗ್ತದೆ ಅಂತ ಹೇಳಿ ಜನದೊಂದು ಇದಿದೆ, ಆ ಕಾಲದಿಂದ ಬಂದಂಥ ಪದ್ಧತಿ. ಅಮಾವಾಸ್ಯೆಗೆ ಎಲ್ಲ ಬರೋದ್ರಿಂದ ಸ್ವಲ್ಪ ಜನಸಂಖ್ಯೆನೂ ಜಾಸ್ತಿ ಇರ್ತದೆ. ಬಟ್ ಜನ ಹಾಗೇ ಅವರು ನಂಬಿರೋದಕ್ಕೆ ಖಂಡಿತ ಒಳ್ಳೆಯದಾಗಿ, ಇದು ಯಾವುದೇ ರೀತಿ ಪ್ರಚಾರ ಇಲ್ಲದಂತೆ ಅವರು ಏನು ನಂಬ್ಕೊಂಡಿದ್ದಾರೆ ಅವ್ರು ಒಳ್ಳೆಯದಾಗೋದ್ರಿಂದ ದಿನಕ್ಕೆ ಜಾಸ್ತಿ ಜನಸಂಖ್ಯೆ ಆಗ್ತಾಯಿದೆ. ಹೊರಗಡೆ ಭಕ್ತರು ಮಾತನಾಡ್ತಾರೆ, ಕುರುಬನಕಟ್ಟೆ ಮಹಾಸಂಸ್ಥಾನ ಅಂತ ಹೇಳಿದ್ರೆ ಒಂದು ರೀತಿ ವಿಜ್ಞಾನಕ್ಕೆ ಸಡ್ಡು ಹೊಡೆಯುತ್ತೆ ಅಂತೇಳಿ. ಏನಂತ ಹೇಳಿದ್ರೆ ಮೂಲ ಕತೆ ಬಂದು ಹೇಳಿದ್ರೆ ಇದು ಲಿಂಗಯ್ಯ ಚೆನ್ನಯ್ಯಂಗೋಸ್ಕರ ತಡೆ ಹೊಡೆಯುವಂಥದ್ದಲ್ಲ. ಮಲಯಾಳ ದುರ್ಗಿ ಅಂಥೇಳಿ ಇವರು ಮಂಟೆ ಸ್ವಾಮಿಯವ್ರು ನಾರ್ತಿಂದ ಬರಬೇಕಾದ್ರೆ ತಾಯಿ ಅಲ್ಲಿ ಇರ್ತಾರೆ. ಇವಾಗ ಕೊಳ್ಳೇಗಾಲ ಅಂತ ಹೇಳಿದ್ರೆ ತಮಗೆ ಗೊತ್ತು, ಆ ಕಾಲದಲ್ಲಿ ಮಾಟ ಮಂದಿರಿಗೆಲ್ಲ ಭಾಳ ಫೇಮಸ್ ಇರುತ್ತೆ. ಅವರು ಮಂಟೆ ಸ್ವಾಮಿಗೆ ಆ ತಾಯಿ ಕೇಳ್ಕೊಂಡಾಗ ನೀವು ಒಂದು ಈಗ ಕೊಳ್ಳೇಗಾಲದ ಹತ್ರ ಒಂದು ಸ್ಥಳ ಇದೆ, ಅಲ್ಲಿ ತಾವು ಐಕ್ಯ ಆಗಿ ಬಂದವ್ರಿಗೆ ಇವಾಗೇನು ಲಕ್ಷಾಂತರ ರೂಪಾಯಿ ಅದಕ್ಕೆ ಅಂತ ಇವತ್ತಿನ ಕಾಲದಲ್ಲಿ ನೀವು ನೋಡ್ತಾ ಇರ್ಬೋದು, ಮಠ ಆಯಿತು ಮಂತ್ರ ಆಯಿತು ಅಂತ ಹೇಳಿದ್ರೆ ಅದು ಬೇರೆ ಬೇರೆ ರೀತಿ ಆಗ್ತದೆ. ಬಟ್ ಇಲ್ಲೇನಂದರೆ ಒಂದು ತಡೆ ಅಂತ ಓಡಿಸೋದ್ರಿಂದ ಅವರಿಗೆ ಒಂದು ಮನಃಶಾಂತಿ ಸಿಕ್ಕಿ ಅದರಿಂದ ಒಳ್ಳೇದು ಕಂಡಿದ್ದಾರೆ. ಇದು ಯಾವುದೂ ನಾವು ನಿನ್ನೆ ಮೊನ್ನೆ ಮಾಡಿರೋವಂಥದ್ದಲ್ಲ. ಅದು ಏನು ಒಂದು 15-16ನೇ ಶತಮಾನದಿಂದ ಬಂದಿದೆ. ಆ ಲೆಗೆಸಿನ ಹಾಗೆ ಅದನ್ನು ಯಾವುದೇ ರೀತಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಜನಕ್ಕೂ ಅದೇ ರೀತಿ ಒಳ್ಳೇದಾಗ್ತಾ ಇದೆ. ಅದರಿಂದ ಅವ್ರಿಗೆ ಏನಂದರೆ ಒಂದು 50-100 ಖರ್ಚು ಮಾಡಿ ಅದರಲ್ಲೇ ಪರಿಹಾರ ಸಿಗೋದ್ರಿಂದ ಸಾವಿರಾರು ರೂಪಾಯಿ ಕಳ್ಕೊಳ್ಳುವಂಥದ್ದು ಇಲ್ಲ, ಮತ್ತು ಅವ್ರಿಗೆ ಒಳ್ಳೆಯದು ಆಗ್ತಾಯಿದೆ. ಅವರ ಒಂದು ನಂಬಿಕೆಗೆ ಅದು ಇದಾಗ್ತದೆ. ಆಸ್ಪತ್ರೆಗಳಲ್ಲಿ ವಾಸಿಯಾಗದಂತಹ ರೋಗ ಕಾಯಿಲೆ ಯಾವುದೇ ಇರಲಿ, ಅದು ಕುರುಬನಕಟ್ಟೆಗೆ ಹೋದಂತಹ ಸಂದರ್ಭ ಎಲ್ಲವೂ ಕೂಡ ವಾಸಿಯಾಗುತ್ತೆ, ಎಲ್ಲವೂ ಮಾಯ ಆಗುತ್ತೆ, ಸಂಪೂರ್ಣವಾಗಿ ಆರೋಗ್ಯವಾಗಿ ಮನುಷ್ಯ ಓಡಾಡ್ತಾನೆ ಅನ್ನೋದು ಬಯಕೆ ಜನರ.
ಅದು ಒಂದೆರಡು ಕೆಲವು ನಿದರ್ಶನಗಳನ್ನು ಕಂಡಿದ್ದೇವೆ. ಮತ್ತು ಏನಂತ ಹೇಳಿದ್ರೆ ನಾವು ಸಾಮಾನ್ಯ ಯಾರಾದ್ರು ಹುಷಾರಿಲ್ಲ ಅಂತ ಬಂದು ಹೇಳಿದ್ರೆ ಡಾಕ್ಟ್ರಿಗೆ ತೋರಿಸಿ ಅಂತಲೇ ಫಸ್ಟ್ ಹೇಳೋದು. ಬಟ್ ಅದಲ್ಲದಂತೆ ಅವರ ಒಂದು ನಂಬಿಕೆ ಮತ್ತು ಅವರ ಒಂದು ಸಂಕಲ್ಪಗಳು ಸೇವೆಗಳನ್ನು ಮಾಡ್ತಾರೆ. ಮತ್ತು ಸ್ವಾಮಿಯ ಪ್ರಸಾದವಾಗಿ ನಾವು ಕಪ್ಪು ಧೂಳ್ತವನ್ನು ಕೊಡ್ತೀವಿ. ಆ ಕಪ್ಪು ಧೂಳ್ತನ ಅವರು ಇಟ್ಕೊಂಡು ಒಳ್ಳೆಯದಾಗಿರೋದು ಒಂದು ನೂರಾರು ನಿದರ್ಶನಗಳಿದೆ. ಅದು ಅವರ ನಂಬಿಕೆಗಳು. ಮತ್ತು ಅದೇ ರೀತಿ ಅದರ ತಕ್ಕಂತೆಯೇ ಜನನೂ ಬರ್ತಾ ಇದ್ದಾರೆ, ಒಳ್ಳೆಯದಾಗ್ತಾ ಇದೆ. ಈ ಪುಣ್ಯಕ್ಷೇತ್ರಕ್ಕೆ 800 ವರ್ಷಗಳ ಇತಿಹಾಸ ಇದೆ. ಯಾವ ರೀತಿ ಕಲ್ಪನೆ ಇದೆ ನಿಮಗೆ ಈ ದೇವಸ್ಥಾನವನ್ನು ಈ ರೀತಿ ಮಾಡಬೇಕು ಅಂತ? ಏನಂತ ಹೇಳಿದ್ರೆ ಇವತ್ತಿನ ದಿನ ಜನಸಂಖ್ಯೆ ತಾವೇ ನೋಡಿದಾಗೆ ದಿನದಿಂದ ದಿನ ಜಾಸ್ತಿ ಆಗ್ತಾ ಇದೆ. ಬಟ್ ನಾವು ಮೂಲಭೂತ ಸೌಕರ್ಯಕ್ಕೆ ಆದ್ಯತೆಗಳನ್ನು ಕೊಟ್ಟು ಆದಷ್ಟು ಆ ಮೂಲ ತತ್ವಕ್ಕೆ ಯಾವುದೇ ರೀತಿ ಡಿಸ್ಟರ್ಬ್ ಆಗದೇ ಇದ್ದ ರೀತಿ, ಅಂದರೆ ಆ ಸ್ಯಾಂಕ್ಟಿಟಿ ಅಂತ ಏನು ಹೇಳ್ತೀವಿ ಅದನ್ನು ಉಳಿಸ್ಕೊಂಡು ಜನಗಳಿಗೆ ಬಂದವರಿಗೆ ಒಂದು ಮೂಲಭೂತ ಸೌಕರ್ಯ ಆಗಿರ್ಬೋದು, ಒಂದು ನೀರಿನ ವ್ಯವಸ್ಥೆ, ಅದು ಮತ್ತೊಂದು ಒಂದು ದಾಸೋಹದ ಈಗ ಆಲ್ರೆಡಿ ಒಂದು 2-2.5 ಸಾವಿರ ಜನ ಪ್ರತಿ ಸೋಮವಾರ ಶುಕ್ರವಾರ ಊಟ ಮಾಡ್ತಾ ಇದ್ದಾರೆ ದಾಸೋಹ. ಮುಂದಿನ ದಿನಗಳಲ್ಲಿ ಅದನ್ನು ಒಂದು ಸ್ವಲ್ಪ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಆ ಥರ ಅದಕ್ಕೆ ಆದ್ಯತೆ ಕೊಟ್ಟು ಆದಷ್ಟು ಮೂಲ ತತ್ವಕ್ಕೆ ಡಿಸ್ಟರ್ಬ್ ಆಗದೇ ಇರೋ ರೀತಿ ಮೇಂಟೈನ್ ಮಾಡಿಕೊಂಡು ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಅಭಿಲಾಷೆ. ಕುರುಬನಕಟ್ಟೆ ದೇವಸ್ಥಾನದ ಅಭಿವೃದ್ಧಿಗೆ ಲಕ್ಷಾಂತರ ಮಂದಿಗಳು ಇವತ್ತು ಭಕ್ತರಿದ್ದಾರೆ. ಏನಾದರೂ ಸಹಾಯ ಕೇಳುವಂಥದ್ದು ಏನಾರು ಇದೆಯಾ? ಅಂದರೆ ನಾವು ಬರೋದ್ರಲ್ಲೇ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸಾಹೇಬರು ಒಂದು ಫಂಡ್ ಅಂತ ರಿಲೀಸ್ ಮಾಡಿ ನಾವು ಕೆಲವು ಮೂಲಭೂತ ಸೌಕರ್ಯಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆ ನಾವು ಯಾವುದೇ ರೀತಿ ಸರ್ಕಾರದಿಂದ ಅನುದಾನಗಳನ್ನು ತಗೊಂಡಿರಲಿಲ್ಲ. ಬಟ್ ಜನದ್ದು ಇದಕ್ಕೋಸ್ಕರ ಆಗಲಿ ಅಂಥೇಳಿ ನಾವು ಅದನ್ನು ಎಲ್ಲ ಮನೆಯವರೆಲ್ಲ ಕೂತು ಮಾತಾಡಿ ಆಯಿತು ಅಂಥೇಳಿ ಒಪ್ಕೊಂಡು ಮಾಡಲಿಕ್ಕೆ ಅವಕಾಶ ಆಗಿ ನಡೀತಾ ಇದೆ. ಸೊ ಭಕ್ತಾದಿ ಕೊಟ್ಟಂಥ ನೆರವುಗಳಿಂದನೇ ಅದನ್ನು ಮಾಡಬೇಕು ಅಂಥೇಳಿ ಸಂಕಲ್ಪ ಇದೆ. ಆ ಥರ ಒಂದು ಅವಕಾಶ ಬಂದ ಕಾಲಕ್ಕೆ ಮುಂದೊಂದು ದಿನ ನೋಡೋಣ. ಭಕ್ತಾದಿಗಳ ಸಂಖ್ಯೆ ಇದೆ, ಯಾರ ಹತ್ರ ನಾವು ಇವತ್ತವರೆಗೂ ಆ ಥರ ಅಭಿವೃದ್ಧಿಗೆ ಅಂತ ಹೋಗಿಲ್ಲ. ಆ ಥರ ಅವಶ್ಯಕತೆ ಬಿದ್ದರೆ ಮಾಡೋಣ ಖಂಡಿತ. ಈ ಮಳೆಗಾಲದ ಸಂದರ್ಭದಲ್ಲಿ ಭಕ್ತರಿಗೆ ತಂದ್ಕೊಳ್ಳಿಕ್ಕೆ ವಿಶ್ರಾಂತಿ ಕೊಠಡಿಗಳು ಅಂತ ಏನಾದರೂ ಬೇಕು ಅವಶ್ಯಕತೆ ಇದೆ? ಇಲ್ಲಿ ಏನಂತ ಹೇಳಿದ್ರೆ ಸೋಮವಾರ ಶುಕ್ರವಾರ ಮಾತ್ರ ಟೆಂಪಲ್ ಓಪನ್ ಇರೋದು, ಮತ್ತು ಅಮಾವಾಸ್ಯೆ ಪೌರ್ಣಮಿಗೆ ಮಾತ್ರ. ಮಿಕ್ಕಿದ ದಿನ ನೀವು ಇವತ್ತೇನು ನೋಡ್ತಾ ಇದ್ದೀರಾ ಇದರ 5% ಅಲ್ಲ 1% ಜನನೂ ಇರೋದಿಲ್ಲ. ಟೆಂಪಲ್ ಇರೋದು 10 ಡೇಸ್ ತಿಂಗಳಲ್ಲಿ. ಮಂಡೇ ಫ್ರೈಡೇ ಅಮಾವಾಸ್ಯೆ ಮತ್ತು ಪೌರ್ಣಮಿ ಅಷ್ಟೇ ಓಪನ್ನು. ಮತ್ತು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 6 ಗಂಟೆಗೆ ಜನ ಖಾಲಿ. ಆಮೇಲೆ ಯಾರೂ ಇರೋದಿಲ್ಲ. ಇದು ಕಾಡು ಪ್ರದೇಶ ಆಗಿರೋದ್ರಿಂದ ಪ್ರಾಣಿಗಳು ಎಲ್ಲ ಜಾಸ್ತಿ ಇದೆ. ಮತ್ತು ವಿಶ್ರಾಂತಿ ಮಾಡಲಿಕ್ಕೆ ಅಂತೇಳಿ ಕೆಲವುದು ಪರ ಅಂತ ಮಾಡ್ತಾರೆ, ಅವ್ರಿಗೆಲ್ಲ ನಾವು ಟೆಂಪರವರಿ ಶೆಡ್ಸ್ ಎಲ್ಲ ಹಾಕಿ ಎಲ್ಲ ಮಾಡಿಕೊಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಹೆಚ್ಚಿಗೆ ಮಾಡಬೇಕಾಗತ್ತೆ. ಬಟ್ ಉಳ್ಕೊಳ್ಳಿಕ್ಕೆ ಅಂತ ಹೇಳಿದ್ರೆ ಅವ್ರು ಬೆಳಗ್ಗೆ ಬಂದು ಸಂಜೆ ಹೋಗೋದ್ರಿಂದ ಇವತ್ತವರೆಗೂ ಅದು ಯಾವುದೇ ರೀತಿ ಇದು ಬಂದಿಲ್ಲ. ಆ ಥರದ್ದು ಯಾವುದು ನಾವು ಅದು ಏನು ಪರಂಪರೆ ಇದೆ ಹಾಗೆ ಉಳ್ಕೊಳ್ಳೋದು ಅಂದರೆ ಯಾರು ಪುನಃ ಅದಕ್ಕೆ ರೂಮ್ಸ್ ಕಟ್ಟಬೇಕು, ಪುನಃ ಅದಕ್ಕೆ ಚಾರ್ಜ್ ಮಾಡಬೇಕಾಗ್ತದೆ. ಇಲ್ಲಿ ಏನಂತ ಹೇಳಿದ್ರೆ ಎಲ್ಲ ಥರ ವರ್ಗದವರು, ಶ್ರೀಮಂತರು, ಬಡವರು ಅಂತ ಯಾವುದೇ ರೀತಿ ಇದಿಲ್ಲ. ಎಲ್ಲರೂ ಬರ್ತಾರೆ. ಎಲ್ಲರಿಗೂ ಬೇಕಾದಂಥವ್ರು ಅವರವರ ಮನಸ್ಸಿಗೆ ಬಂದಂತೆಯೇ ಪೂಜೆ ಮಾಡ್ತಾರೆ ಹೊರತು ನಾವು ಹೀಗೆ ಮಾಡಿ ಏನಿಲ್ಲ. ನಮ್ಮಲ್ಲಿ ಮೂಲ ಬಂದು ಒಂದು ಧೂಪ ಹಾಕೋದು ಮೂಲ. ಅವರು ಕಷ್ಟ ಹೇಳಿ ಸ್ವಾಮಿ ಹತ್ರ ಒಂದು ಧೂಪ ಹಾಕಿದ್ರೆ ಅಷ್ಟೇ ಸಾಕು, ಒಂದು ಕಪ್ಪು ದುಳ್ತಾ ಇಟ್ಕೊಂಡು ಹೋಗ್ತಾರೆ. ಇನ್ನು ಎಂಥ ಯಾವುದೇ ರೀತಿ ವಿಶೇಷ ಪೂಜೆಗಳಾಗಲಿ ಮತ್ತೊಂದಾಗಲಿ ಯಾವುದು ಈ ಪರಂಪರೆಯಲ್ಲಿ ಸಂಸ್ಥಾನದಲ್ಲಿ ಇಲ್ಲ ಅಷ್ಟೇ. ನಾವು ಪ್ಯೂರ್ಲಿ MBA ಪ್ಯೂರ್ಲಿ ಎಜುಕೇಟೆಡ್ಡು. ನಿಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಳುವಂಥದ್ದು, ನಿಮ್ಮ ತಲಾಂತರದ ಬಂದಂತಹ ಈ ಒಂದು ಗದ್ದಿಗೆಯನ್ನು ಏರುವಂಥದ್ದು ನೀವು ಇಷ್ಟ ಆಗಿದೆ ಬಂದರೆ ಹೇಗೆ? ಇಲ್ಲ, ಅದಕ್ಕೊಂದು ದೊಡ್ಡ ಸ್ಟೋರಿ ಇದೆ. ಆ್ಯಕ್ಚುಲಿ ನಾನು ಡಾಯ್ಶ್ ಬ್ಯಾಂಕ್ನಲ್ಲಿ ಫಸ್ಟ್ ಡೇ ರಿಪೋರ್ಟಿಂಗ್ ಹೋಗೋ ದಿನ ನಮ್ಮ ತಂದೆಯವರು ಕಾಲ್ ಆಗ್ತಾರೆ. ನಾನು ಬ್ಯಾಂಗ್ಳೂರಿನಲ್ಲಿ ಹೋಗಲಿಕ್ಕೆ ಮಧ್ಯ ದಾರಿನಲ್ಲಿ ಇರ್ತೀನಿ. ಇಂದ್ರಧನುಷ್ ಅಂತ ಏನು ಶಿವಳ್ಳಿ ಅಂತ ಹೋಟೆಲ್ ಇದೆ, ಅಲ್ಲಿ ಊಟ ಮಾಡ್ತಾ ಇರ್ತೀನಿ. ಆಗ ನನಗೆ ಕಾಲ್ ಬರ್ತದೆ. ಸೊ ವಾಪಸ್ ಬಂದುಬಿಡ್ತೀನಿ. ನಮ್ಮ ತಂದೆ ಕಾರ್ಯ ಎಲ್ಲ ಆದಮೇಲೆ ಎಲ್ಲ ಭಕ್ತಾದಿಗಳೆಲ್ಲ ಸೇರಿ ಮುಂದಿನ ದಿನದಲ್ಲಿ ನೀವೇ ನಡ್ಸ್ಕೊಂಡು ಹೋಗಬೇಕು, ಇದು ಮಾಡಬಾರ್ದು ಅಂತ ಹೇಳಿದಾಗ ಅದೆಲ್ಲರಿಗೂ ಇದು ಮಾಡಿ ನಾನು ಅದನ್ನು ರಿಸೈನ್ ಮಾಡಿ ಅವತ್ತಿಂದ 2007 ನಾನು ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಕಷ್ಟ ಆಯಿತು. ಆ ಲೈಫ್ ಸ್ಟೈಲ್ ಬೇರೆ, ಈ ಇದು ಬೇರೆ. ಬಟ್ ಇದಕ್ಕೆ ಹೊಂದ್ಕೊಳ್ಳಿಕ್ಕೆ ಸ್ವಲ್ಪ ಭಾಳನೇ ಒಂದು 2-3 ವರ್ಷ ತಗೋತು. ಬಟ್ ಈಗ ಅದು ಅಭ್ಯಾಸ ಆಗಿದೆ, ಅದು ನಡ್ಕೊಂಡು ಹೋಗ್ತಾ ಇದೆ. ಈ ಜನಸೇವೆ ಮಾಡುವಂಥದ್ದು, ಈ ಧರ್ಮಗುರುವಾಗಿ ಇಲ್ಲಿ ನೀವು ಸೇವೆಯನ್ನು ಸಲ್ಲಿಸುವಂಥದ್ದು ಸಂಪೂರ್ಣವಾಗಿ ಸಂತೃಪ್ತಿ ಇದೆಯಾ ತಮಗೆ? ಫಸ್ಟ್ ಅನಿಸೋದು ತಪ್ಪಾಗಿ ಬಂದ್ಬಿಟ್ನ ಅಂತಲೂ 1-2 ದಿನ ಅಂದ್ಕೊಂಡಿದ್ದೆ. ಬಟ್ ಈಗ ಎಲ್ಲ ಕಾಲ ಕಳೀತಾ ಈಗೇನಾಗಿದೆ, ಅದು ಏನಕ್ಕೆ ನಾವು ನಮ್ಮ ಬರ್ತಿನ ಒಂದು ಸಾರ್ಥಕತೆ ಅಂತ ಏನು ಹೇಳ್ತಾರೆ, ಒಂದು 4 ಜನ ತೃಪ್ತಿಪಟ್ಟು ಅವ್ರು ಒಳ್ಳೇದಾಯಿತು ಅಂತ ಹೇಳಿದಾಗ ಸಿಗುವಂಥದ್ದು ಒಂದು ಸಂತೋಷ ಇದೆಯಲ್ಲ, ಅದು ಎಷ್ಟು ಕೋಟಿ ಕೊಟ್ಟರು ಸಿಗುವಂಥದ್ದಲ್ಲ. ಅದನ್ನು ನಾನು ಕಂಡುಕೊಂಡಿದ್ದೀನಿ. ಅದು ಖುಷಿ ಆಗ್ತದೆ. ಐ ಆಮ್ ಸ್ಯಾಟಿಸ್ಫೈಡ್.
ಅಂದರೆ ಎಲ್ಲವನ್ನು ಮೀರಿದ್ದು ಆಸ್ತಿ ಹಣ ಅಧಿಕಾರ ಎಲ್ಲವನ್ನು ಮೀರಿದ್ದು ಈ ಜನಸೇವೆ ಮನಸ್ಸಿಗೆ ಒಂದು ಆನಂದ, ಯಾವಾಗಲೂ ಅದು ಒಂದು ಸಂತೋಷದ ಇದಿರುತ್ತಲ್ಲ, ಅದು ಬೇರೆದ್ರಲ್ಲಿ ಒಂದು ಮಾಲ್ಗೆ ಹೋದ್ರೆ ಮತ್ತೊಂದು ಹೋದರೆ ಒಂದು 2 ನಿಮಿಷದ್ದು ದುಡ್ಡು ಖರ್ಚು ಮಾಡಿದಾಗ ಸಿಗೋ ಸಂತೋಷ ಬೇರೆ. ಇದು ಶಾಶ್ವತವಾದಂಥದ್ದು. ಆ ಹಾದಿನಲ್ಲೇ ಇದ್ದೀವಿ. ಬಟ್ ಐ ಆಮ್ ಸ್ಯಾಟಿಸ್ಫೈಡ್. ಭಾಳ ಖುಷಿ ಆಗ್ತದೆ. ನಾವು ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳನ್ನ ನೋಡ್ತೀವಿ. ಇತ್ತೀಚೆಗೆ ಆಧುನಿಕ ದೇವಸ್ಥಾನಗಳು ನೋಡಿದಾಗ ಎಲ್ಲ ಪ್ರಮೋಷನ್ಗಳಿಗೆ ನಿಂತಿರ್ತವೆ. ನಿಮ್ಮ ದೇವಸ್ಥಾನದ ಒಂದು ವೀಡಿಯೋಸ್ಗಳು ಕೂಡ ಪಬ್ಲಿಷ್ ಆಗಲ್ಲ, ಒಂದು ವೀಡಿಯೋನು ಕೂಡ ಪ್ರಮೋಟ್ ಮಾಡಲಿಕ್ಕೆ ಹೋಗಲ್ಲ, ಯಾಕೆ ಅಂತ? ಇಲ್ಲ, ಆ ಥರ ಇಲ್ಲ. ಇವತ್ತು ಸೋಷಿಯಲ್ ಮೀಡಿಯಾ ಭಾಳ ಸ್ಟ್ರಾಂಗ್ ಇದೆ. ಮತ್ತು ಏನಂತ ಹೇಳಿದ್ರೆ ಎಲ್ಲ ಮೈಸೂರು, ಚಾಮರಾಜನಗರ, ರಾಮನಗರ, ಮಂಡ್ಯ, ಚನ್ನಪಟ್ಟಣ, ಬ್ಯಾಂಗ್ಳೂರು, ರೂರಲ್ ಬ್ಯಾಂಗ್ಳೂರು ಮತ್ತು ಉತ್ತರ ಕರ್ನಾಟಕ ಲಕ್ಷಾಂತರ ಭಕ್ತರಿದ್ದಾರೆ. ಅವರಿಗೆ ಗೊತ್ತು. ಈಗ ನಮ್ಮ ಕಪ್ಪಡಿ ಜಾತ್ರೆಗಳಾಗ್ಬೋದು, ಚಿಕ್ಕಲೂರು ಜಾತ್ರೆ ಆಗ್ಬೋದು, ಮತ್ತು ಇಲ್ಲಿಯ ಒಂದು ವಿಶೇಷ ಪೂಜೆಗಳಾಗ್ಬೋದು, ಇಂಥ ದಿನ ಇರುತ್ತೆ ಅಂಥೇಳಿ ಅದು ಇದಿದೆ. ಯಾವುದೇ ರೀತಿ ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡುವಂಥ ಇದು ಇವತ್ತವರೆಗೂ ಅಂತಿಲ್ಲ, ಬಂದಿಲ್ಲ. ಬಟ್ ಏನಂದರೆ ಬರೋರಿಗೆ ನಾವು ಅಚ್ಚುಕಟ್ಟಾಗಿ ಅವ್ರಿಗೆ ಯಾವುದೇ ರೀತಿ ಕುಂದುಕೊರತೆ ಆಗದಂತೆ ನೋಡ್ಕೊಂಡು ಹೋಗುವಂಥದ್ದು ಇದ್ದರೆ ಸಾಕು ಅಂಥೇಳಿ ಒಂದು ಭಾವನೆ. ಜನ ಬರೋರಿಗೆ ಅಚ್ಚುಕಟ್ಟಾಗಿ ಒಂದು ನಾವು ನಮ್ಮ ಏನಿದೆ ಅವ್ರಿಗೊಂದು ದಾಸೋಹ ಇರ್ಬೋದು, ಅಥವಾ ಅವರು ಒಂದು ನೆಮ್ಮದಿಯಾಗಿ ದರ್ಶನ ಮಾಡಿ ಅವ್ರನ್ನ ಸಂತೋಷ ಆಯಿತು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡೋದ್ರೆ ಅಷ್ಟು ಸಾಕಾಗ್ತದೆ ಅನ್ಕೋತೇನೆ. ಯಾವುದೇ ರೀತಿ ಈ ದೇವಸ್ಥಾನ ಮಾರ್ಕೆಟಿಂಗ್ ಅಲ್ಲ, ಇಲ್ಲಿ ಮಾರ್ಕೆಟಿಂಗ್ ಅಲ್ಲ. ಇಲ್ಲ ಅದು ಏನು ಬಂದಿದೆ 15-16ನೇ ಶತಮಾನದಿಂದ ಬಂದಿದೆ, ಅದನ್ನು ಉಳಿಸ್ಕೊಂಡು ಹೋದರೆ ಸಾಕಾಗಿದೆ. ಇವತ್ತು ಮೂಲ ಏನಿದೆ ಆ ಪರಂಪರೆ ನಮಗೆ ಮೇಯ್ನ್ ಇರೋದು. ಅಭಿವೃದ್ಧಿ ಹೆಸರಿನಲ್ಲಿ ನಾವು ಜಾಸ್ತಿ ಮಾಡಿ ಅದನ್ನು ಮೇಂಟೈನ್ ಮಾಡೋಕ್ಕಾಗದೇ ಇರೋವಂಥ ಪರಿಸ್ಥಿತಿ ಆಗಬಾರ್ದು. ಅದು ಇವಾಗ ಬರೋ ಅಂಥದ್ದನ್ನೇ ಹಾಗೇ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅನ್ನೋದು ಒಂದು ಆಶಯ ಇದೆ. ಮುಂದಿನ ದಿನಗಳಲ್ಲಿ ಎಷ್ಟು ಬೇಕು ಅಷ್ಟು ಆದ್ಯತೆ ಕೊಟ್ಟು ಮೂಲಭೂತ ಸೌಕರ್ಯಕ್ಕೆ ಮೇಯ್ನಾಗಿ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಮಾಡೋಣ ಅಂತೇಳಿ. ಫೈನಲಿ ಗುರುಗಳೇ, ಭಾಳಷ್ಟು ನೊಂದಿದ್ದಾರೆ ಹೊರಗಡೆ ಜನ, ನಮಗೆ ಇಂಥ ಕಾಯಿಲೆ, ಇಂಥ ರೋಗ ವಾಸ ಆಗಿಲ್ಲ, ಗುಣವಾಗಿಲ್ಲ ಅಂತೇಳಿ ಹೇಳಿ ಕೇಳಿ ಎಂತಹ ಜನರು ಈ ಒಂದು ಮಹಾಸಂಸ್ಥಾನ ಮಟ್ಟಕ್ಕೆ ಬರಬೇಕು ಅಂತ ಹೇಳ್ತೀವಿ? ಇಲ್ಲ, ಇವಾಗ ನಾನು ಹೇಳೋದು ಇದು ಎಲ್ಲರಿಗೂ ತೆರೆದಂಥ ಇದು ಪುಸ್ತಕ ಇದ್ದಾಗೆ. ಎಲ್ಲರೂ ಬರ್ಬೋದು, ಸ್ವಾಮಿಯ ದರ್ಶನ ಮಾಡ್ಬೋದು. ನಿಮ್ಮ ಏನಿದೆ ನೀವು ಯಾರನ್ನೂ ಕೇಳಬೇಕಾಗಿಲ್ಲ. ಇಲ್ಲಿ ಡೈರೆಕ್ಟು ಸ್ವಾಮಿ ಜೊತೆ ನಿಮ್ಮ ಒಂದು ಮಾತುಕತೆ ಆಡಬೇಕು. ಅಂದರೆ ಈ ಥರದ್ದು ನನಗೆ ಸಮಸ್ಯೆ ಇದೆ, ಇಂಥದಕ್ಕೆ ಬಂದಿದ್ದೀನಿ, ನನಗೆ ಕಾಪಾಡು ಅಂತ ಹೇಳಿದ್ರೆ ಅಷ್ಟೇ ಸಾಕು. ಖಂಡಿತ ಸಾವಿರಾರು ಜನಕ್ಕೆ ಒಳ್ಳೆಯದಾಗಿದೆ ಆ ಇದರಲ್ಲಿ. ಇಲ್ಲಿ ಯಾರೋ ಹೇಳಿದ್ರು ಇನ್ನೊಂದು ಪೂಜೆ ಮತ್ತೊಂದು ಪೂಜೆ ಯಾವುದೂ ಬೇಕಾಗಿಲ್ಲ. ಅದು ನೆಮ್ಮದಿಯಿಂದ ಭಕ್ತಿಯಿಂದ ಕೈ ಮುಗಿದ್ರೆ ಖಂಡಿತ ಅದು ಒಳ್ಳೆಯದಾಗಿದೆ. ಅದು ಹಾಗೆ ನಡ್ಕೊಂಡು ಹೋಗ್ತಿದೆ, ಮುಂದಕ್ಕೂ ಹಾಗೆ ಆಗುತ್ತೆ ಅಂತ ನನ್ನ ಸ್ವಾಮಿ ಮೇಲೆ ನಂಬಿಕೆ ಇದೆ. ಎಲ್ಲರಿಗೂ ಥ್ಯಾಂಕ್ ಯು. ಇವಿಷ್ಟು ಕುರುಬನಕಟ್ಟೆ ಮಹಾಸಂಸ್ಥಾನದ ಧರ್ಮಗುರುಗಳ ಮಾತು. ಕ್ಯಾಮರಾ ಪರ್ಸನ್ ನಂದನ್ ಜೊತೆ ಮಹೇಶ್ ಕೆಬ್ಬೆ, ಪ್ರೆಸ್ ನ್ಯೂಸ್ ಕನ್ನಡ, ಕೊಳ್ಳೇಗಾಲ.